ಸ್ನೇಹಿತರೆ, ಸ್ಟ್ರೀಟ್ ಡಿಜಿಟಲ್ ಲರ್ನಿಂಗ್ಗೆ ಸ್ವಾಗತ ಸುಸ್ವಾಗತ. ಪ್ರೊಫೆಷ್ನಲ್ ಆಗಿ ನಮ್ಮ ಒಂದು ಡಾಕ್ಯುಮೆಂಟು ಲುಕ್ ಬರಬೇಕು ಅಂತಿದ್ರೆ ಈ ಒಂದು ಸಣ್ಣ ಟ್ರಿಕ್ ಸಾಕು. MS ವರ್ಡ್ನಲ್ಲಿ ವಾಟರ್ ಮಾರ್ಕ್ ಪೇಜ್ ಬಾರ್ಡರ್ನ ಯೂಸ್ ಮಾಡಿಕೊಂಡು ನಾವು ಈ ಒಂದು ಸಣ್ಣ ಟ್ರಿಕ್ನ ಮಾಡ್ಬೋದು. ಫ್ರೆಂಡ್ಸ್, ಹೇಗೆ ಅನ್ನೋದು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಈ ಫೀಚರ್ನ ಯೂಸ್ ಮಾಡಿಕೊಂಡು ಸರ್ಟಿಫಿಕೇಟಾಗಿ ಯೂಸ್ ಮಾಡ್ಬೋದು, ಸರ್ಟಿಫಿಕೇಟಾಗಿ ಯೂಸ್ ಮಾಡ್ಕೋಬೋದು, ಪ್ರಾಜೆಕ್ಟ್ ರಿಪೋರ್ಟಾಗಿ ಯೂಸ್ ಮಾಡ್ಕೋಬೋದು, ಆಫೀಸ್ ಲೆಟ್ರಾಗಿ ಯೂಸ್ ಮಾಡ್ಕೋಬೋದು, ಇನ್ವಾಯ್ಸ್ ಆಗಿ ಮಾಡ್ಕೋಬೋದು, ಕಂಪ್ನಿ ಡಾಕ್ಯುಮೆಂಟಾಗಿ ಮಾಡ್ಕೋಬೋದು. ಇವನ್ನೆಲ್ಲ ಪ್ರೊಫೆಷ್ನಲ್ ಮತ್ತು ಸೆಕ್ಯೂರ್ ಆಗಿ ತೋರಿಸೋದಕ್ಕೆ ಬಹಳ ಯೂಸ್ಫುಲ್ ಆಗುತ್ತೆ. ಸೊ ಈಗ MS ವರ್ಡ್ನ ಓಪನ್ ಮಾಡ್ತೀನಿ. MS ವರ್ಡಲ್ಲಿ ಡಿಸೈನ್ ಟ್ಯಾಬ್ಗೆ ಓಪನ್ ಮಾಡ್ತೀನಿ. ಈ ಡಿಸೈನ್ ಟ್ಯಾಬಲ್ಲಿ ವಾಟರ್ ಮಾರ್ಕನ್ನು ಸಿಗುತ್ತೆ. ಈ ವಾಟರ್ ಮಾರ್ಕಲ್ಲಿ ಆಲ್ರೆಡಿ ಟೈಪ್ ಆಗಿರತಕ್ಕಂಥ ಟೆಂಪ್ಲೇಟ್ಸ್ಗಳಿರುತ್ತೆ. ಈ ಕಾನ್ಫಿಡೆನ್ಸು, ಸ್ಯಾಂಪಲ್ಸು, ಡು ನಾಟ್ ಕಾಪಿ ಅಂತೆಲ್ಲ ಇರುತ್ತೆ. ಇದು ಆಲ್ರೆಡಿ ರೆಡಿಮೇಡ್ ಟೆಂಪ್ಲೇಟ್ಸ್ ಅಂತ ಹೇಳ್ಬೋದು. ಇದು ಯಾವುದು ಬೇಡ ಅಂತಿದ್ರೆ ಇದರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಬೇಡ ಅಂತಂತಿದ್ರೆ ಇಲ್ಲಿ ಕಸ್ಟಮ್ ವಾಟರ್ ಮಾರ್ಕ್ ಅಂತ ಇದೆ. ಈ ಕಸ್ಟಮ್ ವಾಟರ್ ಮಾರ್ಕನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಪಿಕ್ಚರ್ ವಾಟರ್ ಮಾರ್ಕ್ ಮತ್ತು ಟೆಕ್ಸ್ಟ್ ವಾಟರ್ ಮಾರ್ಕಲ್ಲಿ ಟೆಕ್ಸ್ಟ್ ವಾಟರ್ ಮಾರ್ಕ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಇಂಗ್ಲೀಷ್ ಇಂಡಿಯನ್ ಅಂತ ಕೇಳುತ್ತೆ. ಇಲ್ಲಿ ಟೈಪ್ ಮಾಡಿ ನಿಮ್ಮ ಕಂಪ್ನಿ ನೇಮು ಅಥವಾ ನಿಮ್ಗೆ ಏನು ಬೇಕು ಅಂತಿರ್ತೀರ ವಾಟರ್ ಮಾರ್ಕ್ನ. ನಾನು ಇಲ್ಲಿ ಸ್ಟ್ರೀಟ್ ಡಿಜಿಟಲ್ ಲರ್ನಿಂಗ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಫಾಂಟ್ ಯಾವ್ದು ಬೇಕು, ಯಾವ ಕಲರ್ ಬೇಕು ಎಲ್ಲ ಕೇಳ್ತಾರೆ. ನನಗೆ ಆರೆಂಜ್ ಕಲರ್ ಕೊಡ್ತಾ ಇದ್ದೀನಿ. ದೆನ್ ಅಪ್ಲೈ ಅಂತ ಕೊಡ್ತೀನಿ. ಇಲ್ಲಿ ಸೆಮಿ ಟ್ರಾನ್ಸ್ಪರೆಂಟ್ ಇದೆ, ಟ್ರಾನ್ಸ್ಪರೆಂಟ್ ಇದೆ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕೊಡ್ಕೋಬೋದು. ಈಗ ನಾನು ಸೆಮಿ ಟ್ರಾನ್ಸ್ಪರೆಂಟ್ ಅಂತ ಕೊಡ್ತಿದ್ದೀನಿ. ಅಪ್ಲೈ ಕೊಟ್ಟು ಓಕೆ ಕೊಡ್ತೀನಿ. ಕ್ಲೋಸ್ ನೋಡಿ ಬಂತಿಲ್ಲಿ. ಸೊ ಇದು ಟೆಕ್ಸ್ಟ್ನ ಇನ್ಸರ್ಟ್ ಮಾಡೋದಕ್ಕೆ. ಇಲ್ಲ ನನ್ನ ಟೆಕ್ಸ್ಟ್ನ ನಾನು ತೆಗಿಬೇಕು, ಬೇಕಿಲ್ಲ ನನಗೆ ಟೆಕ್ಸ್ಟು ಅಂತಿದ್ರೆ ಸೊ ಸೇಮ್ ಅಲ್ಲಿಗೆ ಹೋಗ್ತೀನಿ, ವಾಟರ್ ಮಾರ್ಕ್ಗೆ ಹೋಗ್ತೀನಿ ಡಿಸೈನ್ ಟ್ಯಾಬಲ್ಲಿ. ಸೊ ಇಲ್ಲಿ ರಿಮೂವ್ ವಾಟರ್ ಮಾರ್ಕ್ ಅಂತಿದೆ, ಇದನ್ನ ಕ್ಲಿಕ್ ಮಾಡ್ತೀನಿ. ನೋಡಿ ಹೊರಟೋಗುತ್ತೆ. ಇಲ್ಲ ಸರ್ ನನಗೆ ಟೆಕ್ಸ್ಟ್ ಬೇಡ, ಪಿಕ್ಚರ್ ಇದ್ದರೆ ಚೆನ್ನಾಗಿರುತ್ತೆ ಅಂತಿದ್ರೆ ಅದು ಪಿಕ್ಚರ್ ಆಪ್ಷನು ಕೂಡ ಕೊಡುತ್ತೆ ಅದು. ಸೊ ಇಲ್ಲಿ ವಾಟರ್ ಮಾರ್ಕ್ಗೆ ಹೋಗೋಣ. ತಿರ್ಗಾ ಇಲ್ಲಿ ಕಸ್ಟಮ್ ವಾಟರ್ ಮಾರ್ಕ್ ಅಂತಿದೆ. ಸೊ ಈ ಕಸ್ಟಮ್ ವಾಟರ್ ಮಾರ್ಕಲ್ಲಿ ಇಲ್ಲಿ ಪಿಕ್ಚರ್ ವಾಟರ್ ಮಾರ್ಕ್ ಅಂತ ಇದೆ. ಇಲ್ಲಿ ಸೆಲೆಕ್ಟ್ ದ ಪಿಕ್ಚರ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಲೋಗೋ ಗೀಗೋ ಏನಾದರೆ ನಿಮ್ಮ ಫೈಲಲ್ಲಿ ಇಟ್ಕೊಂಡಿದ್ರೆ ಆ ಫೈಲ್ನ ಸೆಲೆಕ್ಟ್ ಮಾಡ್ಕೋಬೋದು. ಫ್ರಮ್ ಫೈಲ್ ಅಂತ ಕೊಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಸುಮ್ಮನೆ ಇದೊಂದು ಪಿಕ್ಚರ್ ಇದೆ ಮಗುದು, ಈ ಪಿಕ್ಚರ್ನ ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಅಂತ ಕೊಡ್ತಾ ಇದ್ದೀನಿ. ಸೊ ಅಪ್ಲೈ ಮಾಡಿ ಕ್ಲೋಸ್ ಕೊಡ್ತಾ ಇದ್ದೀನಿ. ನೋಡಿ ಇಲ್ಲಿ ಬಂತು, ಇಲ್ಲಿ ಕಾಣಿಸ್ತಾ ಇದೆ, ವಾಶ್ ಔಟ್ ಟೈಪಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಬ್ರೈಟ್ ಮಾಡ್ಕೊಳ್ಳೋಣ ಈಗ. ಸೊ ಸೇಮ್ ಅಲ್ಲಿಗೆ ಹೋಗ್ತೀನಿ, ಕಸ್ಟಮ್ಗೆ ಹೋಗ್ತೀನಿ. ಇಲ್ಲಿ ವಾಶ್ ಔಟ್ ಅಂತ ಇದೆ, ಇದನ್ನ ತೆಗಿತೀನಿ, ಅಪ್ಲೈ ಮಾಡ್ತೀನಿ. ನೋಡಿ ವಾಶ್ ಔಟ್ ಅಂತ ಕೊಟ್ಟರೆ ನಿಮಗೆ ಬ್ಲರ್ರಾಗಿ ಕಾಣುತ್ತೆ. ನೋಡಿ ಸೊ ಇದು ಬಂದು ವಾಟರ್ ಮಾರ್ಕ್ ಅಂತ ಹೇಳ್ತೀವಿ. ಸೊ ಇದನ್ನ ತೆಗಿಬೇಕು ಅಂದ್ರೆ ಸೇಮ್ ಅದೇ ಥರನೇ ರಿಮೂವ್ ವಾಟರ್ ಮಾರ್ಕ್ ಅಂತ ಕೊಟ್ಟರೆ ಸಾಕು, ಅದು ಹೋಗುತ್ತೆ. ಸೊ ನೆಕ್ಸ್ಟ್ ಬಂದು ಪೇಜ್ ಬಾರ್ಡರ್. ಈ ಪೇಜ್ ಬಾರ್ಡರ್ ಕೂಡ ಹಾಗೆ ಇನ್ಸರ್ಟ್ ಮಾಡೋದಕ್ಕೆ. ಸೊ ಅದ್ರ ಪಕ್ಕನೇ ನಿಮಗೆ ರೈಟ್ ಸೈಡ್ ಕಾರ್ನರಲ್ಲಿ ನಿಮಗೆ ಪೇಜ್ ಬಾರ್ಡರ್ ಅಂತ ಇದೆ. ಸೊ ಇಲ್ಲಿ ನಿಮಗೆ ಕಾಣುತ್ತೆ, ಇದು ಓಪನ್ ಮಾಡಿ ಟ್ಯಾಬಲ್ಲೇ ಕ್ಲಿಕ್ ಮಾಡಿ ಡಿಸೈನ್ ಟ್ಯಾಬಲ್ಲೇ ಬರುತ್ತೆ. ಸೊ ಈ ಡಿಸೈನ್ ಟ್ಯಾಬಲ್ಲಿ ಬಾರ್ಡರ್ ಅಂತ ಕೊಟ್ಟ ತಕ್ಷಣ ಇದರಲ್ಲಿ ಬಾರ್ಡರು, ಪೇಜ್ ಬಾರ್ಡರು, ಶೇಡಿಂಗ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮಗೆ ಫಸ್ಟು ಬಾರ್ಡರಿಂದ ಶುರು ಮಾಡೋಣ. ಸೊ ಇದಕ್ಕೊಂದು ಟೆಕ್ಸ್ಟ್ ಟೈಪ್ ಮಾಡ್ಕೋಬೇಕಾಗತ್ತೆ. ನಾನು ಒಂದೇ ನಿಮಿಷ ಟೈಪ್ ಮಾಡ್ಕೊಂಬಿಡ್ತೀನಿ. ಸೊ ಇಲ್ಲೊಂದು ಟೈಪ್ ಮಾಡಿದ್ದೀನಿ ಮ್ಯಾಟರ್ನ. ಸೊ ಈ ಒಂದು ಮ್ಯಾಟರ್ಗೆ ನಾನು ಪೇಜ್ ಬಾರ್ಡರ್ ಹಾಕಬೇಕು. ಸೊ ಈ ಪೇಜ್ ಬಾರ್ಡರ್ ಓಪನ್ ಮಾಡ್ಕೊತೀರ, ಇಲ್ಲಿ ಬಾರ್ಡರ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮಗೆ ಟೆಕ್ಸ್ಟ್ಗೆ ಬಾರ್ಡರ್ ಹಾಕ್ಬೋದು, ಇಲ್ಲ ಪ್ಯಾರಾಗ್ರಾಫ್ಗೆ ಬಾರ್ಡರ್ ಹಾಕ್ಬೋದು, ಇಲ್ಲ ಪೇಜ್ಗೆ ಬಾರ್ಡರ್ ಹಾಕ್ಬೋದು. ಇಲ್ಲಿ 3 ಆಪ್ಷನ್ ಕೊಡುತ್ತೆ. ಫಸ್ಟು ನಾನು ಇಡೀ ಒಂದು ಪ್ಯಾರಾಗ್ರಾಫ್ಗೆ ಅಥವಾ ಒಂದು ಟೆಕ್ಸ್ಟ್ಗೆ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಬಾರ್ಡರ್ಸ್ ಅಂತ ಇದೆ, ಇದರಲ್ಲಿ ನಾನು ಯಾವ್ದಾದ್ರು ಒಂದು ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊತೀನಿ, ಟೆಕ್ಸ್ಟ್ನ ಅಥವಾ ಪ್ಯಾರಾಗ್ರಾಫ್ನ. ಸೊ ಒಂದು ಪ್ಯಾರಾಗ್ರಾಫ್ನೇ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಇಲ್ಲಿ ಪೇಜ್ ಬಾರ್ಡರ್ಗೆ ಹೋಗ್ತೀನಿ. ಇಲ್ಲಿ ಬಾರ್ಡರ್ ಅಂತ ಇದೆ, ಇಲ್ಲಿ ನೋಡಿ ಅಪ್ಲೈ ಟು ಅಂತ ಇಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿದೆ. ಇಲ್ಲಿ ಪ್ಯಾರಾಗ್ರಾಫ್ಗೆ ಅಥವಾ ಟೆಕ್ಸ್ಟ್ಗೆ ನೀವು ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಪ್ಯಾರಾಗ್ರಾಫ್ಗೆ ಅಂತ ಕೊಡಿ, ಇಲ್ಲ ಒಂದೇ ಒಂದು ಟೆಕ್ಸ್ಟ್ ವರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಟೆಕ್ಸ್ಟ್ಗೆ ಅಂತ ಕೊಡಿ. ಸೊ ನಾನು ಇಡೀ ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡ್ಕೊಂಡಿರೋದು ಪ್ಯಾರಾಗ್ರಾಫ್ಗೆ ಅಂತ ಕೊಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಬಾಕ್ಸ್ ಟೈಪ್ ಬೇಕಾ, ನಿಮಗೆ ಶ್ಯಾಡೋ ಬೇಕಾ, ಇಲ್ಲ 3D ಎಫೆಕ್ಟ್ ಬೇಕಾ, ಕಸ್ಟಮೈಸ್ ಬೇಕಾ, ನಿಮ್ಗೆ ಯಾವ ಥರ ಬೇಕು ಅಂತ ಕೇಳುತ್ತೆ ಸೆಟ್ಟಿಂಗ್ಸಲ್ಲಿ. ನನಗೆ ಶ್ಯಾಡೋ ಟೈಪ್ ಇರಲಿ ಅಂತ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಶ್ಯಾಡೋ ಟೈಪಲ್ಲಿ ಸ್ಟೈಲ್ ಯಾವ ಥರ ಬೇಕು ಅಂತ ಕೇಳುತ್ತೆ. ಇದರಲ್ಲಿ ನಿಮ್ಗೆ ಇಷ್ಟೊಂದು ಸ್ಟೈಲ್ಗಳು ಕೊಟ್ಟಿದೆ ವರ್ಡಲ್ಲಿ. ಸೊ ನಿಮ್ಗೆ ಯಾವ ಥರ ಸ್ಟೈಲ್ ಇಷ್ಟ ಆಗುತ್ತೆ ಅದು ಸ್ಟೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.
ನಿಮಗೆ ಕಲರಲ್ಲಿ ಬೇಕು ಅಂತಿದ್ರೆ ಅದರ ಕೆಳಗಡೆ ಕಲರ್ ಸಿಗುತ್ತೆ ನಿಮಗೆ. ಸೊ ನಿಮ್ಗೆ ಯಾವ ಥರ ಕಲರ್ ಇಷ್ಟ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಥಿಕ್ನೆಸ್ ಎಷ್ಟು ದಪ್ಪ ಇರಬೇಕು. ಸೊ ನನಗೆ ಡಿಫಾಲ್ಟಾಗಿ 3ನೇ ಬಂದಿದೆ. ಸೊ ಕ್ಲಿಕ್ ಮಾಡಿ ಓಕೆ ಕೊಡ್ತೀನಿ ಅಷ್ಟೇ. ನೋಡಿ ಇನ್ಸರ್ಟ್ ಆಯಿತು. ಸೊ ಇದು ಪೇಜ್ಗೆ ಇದು ಟೆಕ್ಸ್ಟ್ಗೆ ಅಥವಾ ಪ್ಯಾರಾಗ್ರಾಫ್ಗೆ ಬಾರ್ಡರ್ನ ಇನ್ಸರ್ಟ್ ಮಾಡೋದಕ್ಕೆ. ಹಾಗೆ ನೆಕ್ಸ್ಟು ಪೇಜ್ಗೆ ಬಾರ್ಡರ್ ನೋಡೋದನ್ನ ಹೇಗೆ ಹಾಕೋದು ಅಂತ ಸೇಮ್ ಅದೇ ಥರನೇ ಇಲ್ಲಿ ಪೇಜ್ ಬಾರ್ಡರ್ ಅಂತ ಬರುತ್ತೆ. ಇದರಲ್ಲಿ ಸೆಟ್ಟಿಂಗ್ಸಲ್ಲಿ ಸೇಮ್ ಅದೇ ಥರನೇ ನೇಮು, ನನ್ನು, ಬಾಕ್ಸು, ಶ್ಯಾಡೋಸು, 3D ಎಫೆಕ್ಟ್ಸು, ಕಸ್ಟಮೈಸ್ ಅಂತೆಲ್ಲ ಬರುತ್ತೆ. ನಾವು ಶ್ಯಾಡೋ ಅಂತಲೇ ಕ್ಲಿಕ್ ಮಾಡ್ತೀನಿ. ಈ ಶ್ಯಾಡೋ ಎಫೆಕ್ಟಲ್ಲಿ ಸೇಮ್ ಅದೇ ಥರನೇ ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಅಂತ ಕೇಳ್ತಾರೆ. ನನಗೆ ಇಲ್ಲಿ ಇಷ್ಟೊಂದು ಡಿಸೈನ್ಸ್ಗಳಿದೆ, ಲೈನ್ ಡಿಸೈನ್ಸು. ನಿಮ್ಗೆ ಯಾವ ಥರದ್ದು ಬೇಕು ಸೆಲೆಕ್ಟ್ ಮಾಡ್ಕೊತೀನಿ. ಕಲರ್ ಅದೇ ಥರನೇ ನಿಮಗೆ ಯಾವ್ದು ಮ್ಯಾಚ್ ಆಗುತ್ತೆ, ಇಷ್ಟ ಆಗುತ್ತೆ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ ಅಂತ ಕೊಡ್ತೀನಿ. ಥಿಕ್ನೆಸ್ ಕಡಿಮೆ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ. ಓಕೆ ಕೊಟ್ಟೆ. ನೋಡಿ ಇಡೀ ಪೇಜ್ಗೆ ಬಾರ್ಡ್ರ್ ಆಗ್ತು. ನೀವು ಒಂದು ಪೇಜಲ್ಲ 10 ಪೇಜ್ ನೀವು ಟೈಪ್ ಮಾಡಿ 10 ಪೇಜ್ಗೂ ಆಟೋಮೆಟಿಕ್ಕಾಗಿ ಅದು ಬಾರ್ಡ್ರ್ ಬರ್ತಾ ಹೋಗುತ್ತೆ. ನೋಡಿ ಸೊ ಹೀಗೆ ನೀವು ಎಷ್ಟು ಪೇಜ್ ಟೈಪ್ ಮಾಡಿದ್ರೋ ಅಷ್ಟು ಪೇಜ್ಗೂ ಬಾರ್ಡ್ರ್ ಬರ್ತಾ ಹೋಗುತ್ತೆ. ಇಲ್ಲ ನನಗೆ ಬಾರ್ಡರ್ ಬೇಡ, ಒಂದು ಸ್ವಲ್ಪ ಡಿಸೈನ್ಸ್ ಇದ್ದರೆ ಚೆನ್ನಾಗಿರ್ತಿತ್ತು, ಆರ್ಟ್ ಟೈಪ್ ಡಿಸೈನ್ಸ್ ಇದ್ದರೆ ಚೆನ್ನಾಗಿರ್ತಿತ್ತು ಅಂತಿದ್ರೆ ಇಲ್ಲಿ ಆರ್ಟ್ ಟೈಪ್ ಡಿಸೈನ್ಸ್ಗಳು ಸಿಗುತ್ತೆ. ಇಲ್ಲಿ ನಿಮ್ಗೆ ಯಾವ ಥರ ಡಿಸೈನ್ಸ್ ನೀವು ಇಷ್ಟಪಡ್ತೀರಾ ಆ ಡಿಸೈನ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈಗ ಉದಾಹರಣೆಗೆ ನನಗೆ ಇಲ್ಲಿ ಫ್ಲವರ್ ಟೈಪ್ ಡಿಸೈನ್ ಇಷ್ಟ ಆಯಿತು. ಥಿಕ್ನೆಸ್ ವಿಡ್ತ್ ಕೇಳ್ತದೆ ಇಲ್ಲಿ. ಸೊ ನನಗೆ ದಪ್ಪ ಬೇಕಾ, ಚಿಕ್ಕದು ವಿಡ್ತ್ನ ನೀವು ಜಾಸ್ತಿ ಮಾಡ್ಕೋಬೇಕಾದ್ರೆ ಮಾಡ್ಕೋಬೋದು, ಕಡಿಮೆ ಬೇಕಾದ್ರೆ ಮಾಡ್ಕೋಬೋದು. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಡಿಸೈನ್ ಸೆಟ್ ಮಾಡ್ಕೋಬೋದು. ಸೊ ಕೊಟ್ಟೆ. ನೋಡಿ ಇನ್ಸರ್ಟ್ ಆಯಿತು. ಇಲ್ಲ ನನಗೆ ಈ ಥರದ್ದು ಬೇಡ, ಬೇರೆ ಡಿಸೈನ್ಸ್ ಇಲ್ಲ, ಕಲರ್ ಬೇಡ, ಈ ಥರ ರೆಡ್ ಕಲರ್ ಇದ್ದರೆ ಚೆನ್ನಾಗಿರ್ತಿತ್ತು ಅಂತಿದ್ರೆ ರೆಡ್ ಕಲರ್ ಕೊಡಿ. ಸೊ ನೀವು ಯಾವ ಕಲರ್ ಬೇಕಾ ನೀವು ಚೇಂಜ್ ಮಾಡ್ಕೋಬೋದು. ಸೊ ತಿರ್ಗಾ ಪೇಜ್ ಬಾರ್ಡ್ರಿಗೆ ಹೋಗ್ತೀನಿ ಇಲ್ಲಿ. ಸೊ ನನಗೆ ಮೇಲ್ಗಡೆ ಕೆಳಗಡೆ ಇರಲಿ, ಲೆಫ್ಟು ರೈಟು ಬೇಡ ಅಂತಿದ್ರೆ ನಿಮ್ಗೆ ಇಲ್ಲಿ ಪ್ರಿವ್ಯೂ ಅಬ್ಸರ್ವ್ ಮಾಡಿ. ಈ ಪ್ರಿವ್ಯೂ ಅಲ್ಲಿ ನಿಮಗೆ ಲೆಫ್ಟ್ ಸೈಡ್ ಹೀಗೊಂದು ಲೆಫ್ಟ್ ಸೈಡ್ ಒಂದು ಬರುತ್ತೆ ಮತ್ತು ಹಾಗೆ ರೈಟ್ ಸೈಡ್ಗೂ ಬರುತ್ತೆ. ಸೊ ನಿಮ್ಗೆ ಯಾವ ಕಡೆ ಬೇಕು ಯಾವ ಕಡೆ ಬೇಡ ಅನ್ನೋದಕ್ಕೆ ಇದು ಚಾಯ್ಸ್ ಮಾಡ್ಕೊಳ್ಳೋಕೆ ಆಪ್ಷನ್ ಕೊಡುತ್ತೆ. ಸೊ ಈಗ ನನಗೆ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ನ ತೆಗಿತಾ ಇದ್ದೀನಿ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ನಿಮಗೆ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ ಅಬ್ಸರ್ವ್ ಆಯಿತು. ಇಲ್ಲಿ ಓಕೆ ಅಂತ ಕೊಡ್ತೀನಿ. ನೋಡಿ ನಿಮಗೆ ಸೊ ಈ ಥರ ನಿಮ್ಮ ಪೇಜ್ ಬಾರ್ಡರ್ನ ಸೆಟ್ ಮಾಡ್ಕೋಬೋದು. ಇಲ್ಲ ನನ್ನ ಪೇಜ್ ಬಾರ್ಡ್ರೇ ಬೇಡ ಅಂತ ಇದ್ದರೆ ಸೊ ಪೇಜ್ ಬಾರ್ಡ್ರಿಗೆ ಹೋಗ್ತೀನಿ. ಸೊ ಪೇಜ್ ಬಾರ್ಡರಲ್ಲಿ ನನಗಿಲ್ಲಿ ನನ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ ಓಕೆ ಕೊಡ್ತೀನಿ. ಸೊ ಪೇಜ್ ಬಾರ್ಡ್ರ್ ಕಂಪ್ಲೀಟಾಗಿ ರಿಮೂವ್ ಆಗೋಗುತ್ತೆ. ಸೊ ಈ ಥರ ನಿಮ್ಮ ಬಾರ್ಡರ್ ಡಾಕ್ಯುಮೆಂಟ್ನ ಲುಕ್ನ ಸ್ಟೈಲ್ನ ಪ್ರೊಫೆಷ್ನಲ್ ವೇ ಆಗಿ ತೊಗೋಬೋದು ಫ್ರೆಂಡ್ಸ್. ಸೊ ಇದು ನಿಮಗೆ ಅರ್ಥ ಆಯಿತು ಅಂದ್ಕೋತೀನಿ. ಅರ್ಥ ಆಗಿದ್ದರೆ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.